ಹಾಯ್. ಓಕೆ, ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸೊ ಈ ಒಂದು ಕ್ವೆಶನ್ ನಿಮ್ಮ ತಲೆಯಲ್ಲಿ ಬಂದಿರ್ತದ. ಸೊ ಎಲ್ಲ ಒಂದು ಕೆ ಸಿ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ 2026-27 ಕೌನ್ಸಿಲಿಂಗ್ ಏನು ನಡೀತಾ ಇದೆ. ಸೊ ಇದು ಯಾವಾಗ ಮುಗಿತು ಅಂತ ಅದು ಗ್ಯಾರಂಟಿ ಅಂದ್ರೆ ಗೊತ್ತಿಲ್ಲ ಯಾರಿಗೂ. ಬಟ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು ತಲೆಯಲ್ಲಿ ಬಂದಿರುತ್ತೆ. ಸೊ ಹೌದು, ಈ ಒಂದು ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ನಾನು ಯಾವುದೇ ರೀತಿ ಪ್ರೆಡಿಕ್ಟ್ ಮಾಡ್ತಾ ಇಲ್ಲ. ಸೊ ಹಿಂಗೆ ಆಗುತ್ತೆ. ಸೊ ಆಯಿತಾ. ಸೊ ಯಾಕಂದರೆ ಐ ಆಮ್ ದ ಪರ್ಸನ್ ಹೂ ಗ್ರ್ಯಾಜುಯೇಟ್ ಫ್ರಮ್ RGHS ಆಯಿತಾ. ಸೊ ಈಗ ನಾನು ಗ್ರ್ಯಾಜುಯೇಟ್ ಆಗಿಬಿಟ್ಟು ಈಗಾಗಲೇ 4 months ಆಯ್ತಾ ಬಂತು ಫ್ರಮ್ RGHS ಯೂನಿವರ್ಸಿಟಿ. ಸೊ ಕೆಲವೊಂದಿಷ್ಟು ಕೋರ್ಸಸ್ಗಳು ಮತ್ತು VTU ಬಂತಂದ್ರೆ ಬ್ರದರ್ ಇಂಜಿನಿಯರಿಂಗ್ ಅಂತಲೇ ಹೇಳ್ಬೋದು. ಓಕೆ ನನಗೂ ಕೂಡ ಎಲ್ಲನೂ ಕೂಡ VTUದು ನಡೀತಕ್ಕಂಥ ಎಲ್ಲ ಪ್ರೋಸೆಸ್ ಕೂಡ ಗೊತ್ತಿದೆ. ಸರಿ, ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಫಸ್ಟೇ ನಾನು ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ರಿಮೈನಿಂಗ್ ಎಲ್ಲ ಕೋರ್ಸಸ್ ಬಗ್ಗೆನೂ ಕೂಡ ಮಾತಾಡ್ತೀನಿ, ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು. ಸೊ ಇಂಜಿನಿಯರಿಂಗ್ ನಿಮ್ಗೆ ಗೊತ್ತಿರೋ ಬಗ್ಗೆ ಆಟೋನಮಸ್ ಇತ್ತು ಅಂದರೆ ಅದು ಬೇರೆ ಕತೆ. ಸೊ VTU ಅಂಡರಲ್ಲಿ ಬರ್ತಕ್ಕಂಥದ್ದು. ಓಕೆ, VTU ಅಂಡರಲ್ಲಿ ಬರ್ತಕ್ಕಂಥದ್ದು ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗೋದು ಅಥವಾ ಕೌನ್ಸಿಲಿಂಗ್ ಈಗ ಎಂಡ್ ಆಗೋದು ಎಲ್ಲ ಡೇಟ್ ಕೊಡೋದು AICT ಕಡೆಯಿಂದ. ಓಕೆ, AICT ಕಡೆಯಿಂದ ಒಂದು ಡೆಡ್ಲೈನ್ ಕೊಡ್ತಾರೆ. ಆ ಡೆಡ್ಲೈನ್ ಒಳಗಡೆ ನಿಮ್ಮ ಕೌನ್ಸಿಲಿಂಗ್ ಮುಗಿಬೇಕು. ಯಾರ್ದು? ಇಂಜಿನಿಯರಿಂಗ್ದು. ಸೊ ಫಾರ್ ಎಕ್ಸಾಂಪಲ್ ಈಗ ಅವರು ಇನ್ನೂ ಕೂಡ ಮೆಡಿಕಲ್ದು ಇನ್ನೂ ಕೂಡ ಅದು ಕೇಸ್ ಇದು ಕೇಸ್ ಏನಾದರೂ ನಡೀತು ಅಂತಂದರೆ ಸುಮ್ಮನೆ ಕೂರಲ್ಲ ಕೇಳಿದವರು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಮಾಡಿ ಮುಗಿಸ್ತಾರೆ. ಓಕೆ, ಇಲ್ಲ ಇನ್ನೂ ಕೂಡ ಬರಲಿ, ಏನು ಕೂಡ ಕೇಸ್ ನಡೀತಲ್ಲ, ಎಲ್ಲನೂ ಕೂಡ ಮುಗಿದೋಗಿದೆ, ಕಂಬೈಂಡ್ ಕೌನ್ಸಿಲಿಂಗ್ ಮಾಡಬೇಕಂತ ಅಂದ್ಕೊಂಡಿರ್ತಂದರೆ ಇನ್ನೇ ಮಾಡ್ತಾರೆ. ಸೊ ಹಂಗೆ ಆಗುತ್ತೆ ಕೂಡ ಈ ವರ್ಷ ಆಯಿತಾ, ಕಂಬೈಂಡ್ ಕೌನ್ಸಿಲಿಂಗ್ ಆಗುತ್ತೆ. ಸರಿ, ಇವಾಗ ಏನು ಹೇಳಕ್ಕೆ ಬಂದಂದರೆ ಇಂಜಿನಿಯರಿಂಗ್ ಕ್ಲಾಸಸ್ ಯಾವಾಗ ಸ್ಟಾರ್ಟು. ಸೊ ಹೋದ ವರ್ಷ ಆಚೆ ವರ್ಷ ಅಂದರೆ 2 ವರ್ಷದ್ದು ನಾನು ನೋಡಿ ಹೇಳೋದಂತಂದರೆ ಸೆಪ್ಟೆಂಬರ್ 15ಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಓಕೆ, ಸೆಪ್ಟೆಂಬರ್ 15ಕ್ಕೆ ಡೇಟು ಅಂದರೆ ಕಾಲೇಜ್ ಸ್ಟಾರ್ಟ್ ಅಂತ ಕೊಡ್ತಿದ್ರು. ಆ ಎಕ್ಸಾಮ್ ಡೇಟ್ ಕಾಲೇಜ್ ಸ್ಟಾರ್ಟ್ ಆಗೋದು ಅಷ್ಟೇ ಅಲ್ಲ, ಎಕ್ಸಾಮ್ ಟೈಮ್ ಟೇಬಲ್ ಆಯಿತಾ. ಫಸ್ಟ್ ಸೆಮ್ ಏನು ಬರೀತಾರೆ ನೀವು ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಕೊಟ್ಬಿಡ್ತಾರೆ. ಟೈಮ್ ಟೇಬಲ್ ಅನ್ನೋ ಬದಲು ಯಾವಾಗ ಸ್ಟಾರ್ಟ್ ಆಗುತ್ತೆ ಟೈಮ್ ಟೇಬಲ್ ಆಮೇಲೆ ಲೇಟರ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಅಂತ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಯಾರಿಗೆ? ಇಂಜಿನಿಯರಿಂಗ್ದವ್ರಿಗೆ. ಓಕೆ, ಸೊ ಈ ಸರ್ತಿ ಸೆಪ್ಟೆಂಬರ್ 15ರವರೆಗೂ ಕೂಡ ಹೋಗುತ್ತಾ? ಗ್ಯಾರಂಟಿಗೆ ನಾವು ಕೊಡಲ್ಲ, ಯಾಕಂದರೆ ಈ ವರ್ಷ ಬೇಗನೆ ಆಗುತ್ತೆ. ಓಕೆ, ಅಂದರೆ ಸೆಪ್ಟೆಂಬರ್ 1ನೇ ತಾರೀಕಿಂದ ಅಥವಾ ಆಗಸ್ಟ್ 15 to ಸೆಪ್ಟೆಂಬರ್ ನೀವು ಏನೇ ಅಂದ್ಕೊಳ್ಳಿ, ಮೊದಲು ಒಂದು ತಲೆಯಲ್ಲಿ ಇಟ್ಕೋರಿ ಇಂಜಿನಿಯರಿಂಗ್ ಕ್ಲಾಸಸ್ ಯಾವಾಗಾದರೂ ಸ್ಟಾರ್ಟ್ ಆಗಲಿ, ಸೆಕೆಂಡ್ ರೌಂಡ್ ಮುಗಿಯೋರ್ಗೂ ಕೂಡ ಯಾವುದೇ ರೀತಿ ಕಾಲೇಜ್ ಒಳಗಡೆ ಪ್ರಾಪರಾಗಿ ಏನೂ ಕೂಡ ಕ್ಲಾಸಸ್ ಸ್ಟಾರ್ಟ್ ಮಾಡಲ್ಲ. ಓಕೆ, ಹೆಂಗೆ ಹೇಳ್ತೀಯ ಬ್ರದರ್ ಅಂತಂದರೆ, ಲೈಕ್ ಎಕ್ಸಾಂಪಲ್ ಎಷ್ಟೋ ಅವ್ರಿಗೆ ಈಗ ಒಂದು 10 to 15% ಮಾತ್ರ ಸ್ಟೂಡೆಂಟ್ ಏನಪ್ಪ ಅಂದರೆ ಅಡ್ಮಿಷನ್ ಆಗಿರ್ತಾರೆ ಚಾಯ್ಸನ್ನು ಕೊಟ್ಟು. ಓಕೆ, ಸೊ ರಿಮೈನಿಂಗ್ ಸ್ಟೂಡೆಂಟ್ ಎಲ್ಲರೂ ಕೂಡ ಚಾಯ್ಸ್ 2 ಚಾಯ್ಸ್ 3 ಕೂಡ ಒಂದು ನಾಟ್ ಅಲಾಟೆಡ್ ಸ್ಟೂಡೆಂಟೇ ಇದ್ದೀರಾ. ಓಕೆ, ಕ್ಲಾಸಸ್ ನಿಮ್ಮ ಇಲ್ದ ಅದು ಹೆಂಗೆ ಮಾಡ್ತಾರೆ ಅವರು. ಓಕೆ, ಈಗ 15ರಿಂದ 20 ದಿನ ಕಾಲೇಜ್ ಒಳಗಡೆ ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ ಇಂಡಕ್ಷನ್ ಪ್ರೋಗ್ರಾಮ್. ಓಕೆ, ಇಂಡಕ್ಷನ್ ಪ್ರೋಗ್ರಾಮ್ ಅಂದರೆ ಗೊತ್ತಿರಬೇಕು ಎಲ್ಲರೂ ಕೂಡ, ಇಂಟ್ರೊಡಕ್ಷನ್ ಆಫ್ ದ ಕಾಲೇಜ್ ಅಥವಾ ಇಂಟ್ರೊಡಕ್ಷನ್ ಆಫ್ ದ ಸ್ಟೂಡೆಂಟ್. ಈ ಯಾವ ಥರ ಇರುತ್ತೆ ಇಂಜಿನಿಯರಿಂಗ್ ಬೇಸಿಕ್ ನಿಮ್ಗೆ ಯಾವ ರೀತಿ ಇದ್ದೀರಾ ನೀವು ಈ PUC ಒಳಗಡೆ ಯಾವ ರೀತಿ ಕಲ್ತಿದ್ರಿ. ಸೊ ನಿಮ್ಮ ಬೇಸಿಕ್ ಅಸೆಸ್ ಮಾಡ್ತಾರೆ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಎಲ್ಲ ಕಾಲೇಜವರು. ಓಕೆ, 15ರಿಂದ 20 ದಿನ ತೊಗೊತಾರೆ. ಓಕೆ, ಅಂದರೆ ಇದು ಆಗಸ್ಟ್ 15ಗೆ ಆದರೂ ಕೂಡ ಪ್ರಾಪರಾಗಿ ಕಾಲೇಜ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 10 ಮೇಲೇ ಆಗುತ್ತೆ. ಸೊ ಹಂಗಾಗಿ ಸೆಕೆಂಡ್ ರೌಂಡ್ ಮುಗಿಯೋರು ಕೂಡ ವೇಟ್ ಮಾಡ್ತಾರಂತ ಅರ್ಥ ಆಯ್ತಾ. ವೇಟ್ ಮಾಡಿ, ಏನೂ ಆಗೋದಿಲ್ಲ. ಸೆಕೆಂಡ್ ರೌಂಡ್ ಮುಗಿಯೋರು ಕೂಡ ವೇಟ್ ಮಾಡಿ, ಇನ್ನೂ ಕೂಡ ಥರ್ಡ್ ರೌಂಡ್ವರೆಗೂ ಕೂಡ ವೇಟ್ ಮಾಡ್ತಾರೆ ಅಂದರೆ ಇನ್ನೂ ಕೂಡ ವೇಟ್ ಮಾಡಿ, ಬೆಟರ್ ಅದು ಆಯಿತಾ. ಸರಿ, ಈ ಇಂಜಿನಿಯರಿಂಗ್ ಬಗ್ಗೆ ಸ್ವಲ್ಪ ಗೊತ್ತಾಯಿತು. ಇವಾಗ RGHS ನಾನು ಇಷ್ಟೊತ್ತು ಹೇಳಿದ್ರು VTU ಅಂಡರ್ ಹೇಳಿದೆ. ಈಗ RGHS ಅಂತಂದರೆ ಸೊ ಇದು ಭಾಳ ಸ್ಟೂಡೆಂಟ್ ಬರ್ತೀರಾ RGHS ಅಂಡರ್ ಸ್ಟೂಡೆಂಟು. ಯಾಕಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಏನಿದೆ ಅಂತಂದರೆ ಇದು ನಮ್ಮ ಕರ್ನಾಟಕಕ್ಕೆ ಒಂದೇ ಯೂನಿವರ್ಸಿಟಿ ಫಾರ್ ಮೆಡಿಕಲ್ ಪರ್ಪಸ್ ಎಲ್ಲನೂ ಕೂಡ. ಓಕೆ, ಫಾರ್ ಎಕ್ಸಾಂಪಲ್ ಯಾರೆಲ್ಲ ಬರ್ತೀರಾ ಅಂತ ಹೇಳಿಬಿಡ್ತೀವಿ ನೋಡಿ. ಎಷ್ಟು ಸ್ಟೂಡೆಂಟ್ MBBS ಬರ್ತೀರಾ, ಓಕೆ, BDS ಬರ್ತೀರಾ, BMS ಬರ್ತೀರಾ, ಆ್ಯಂಡ್ AHS ಸ್ಟೂಡೆಂಟ್ ಬರ್ತೀರಾ, BSc ನರ್ಸಿಂಗ್ ಸ್ಟೂಡೆಂಟ್ ಬರ್ತೀರಾ, BPT ಸ್ಟೂಡೆಂಟ್ ಬರ್ತೀರಾ, BPO ಸ್ಟೂಡೆಂಟ್ ಬರ್ತೀರಾ. ಓಕೆ, ಸೊ ನೋಡಿ ಎಷ್ಟೊಂದು ಕೋರ್ಸ್ಗಳು ಬಂತು, ಎಲ್ಲ ಸ್ಟೂಡೆಂಟ್ ಕೂಡ ಅಂಡರ್ RGHS ಬರ್ತೀರಾ. ಸೊ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಂಗಾದ್ರೆ ಕೇಳ್ಬೋದು, ಎಲ್ಲರೂ ಕೂಡ ಕೇಳ್ತಾರೆ. ಸೊ ಇದು ಎಲ್ಲನೂ ಕೂಡ 15 ದಿನ 1 ತಿಂಗಳಲ್ಲಿ ಆಜುಬಾಜು ಆಗ್ತಕ್ಕಂಥದ್ದು ಕೋರ್ಸಸ್ಗಳು ಎಲ್ಲ ಕ್ಲಾಸಸ್ಸು. ಓಕೆ, ಯಾಕೆ ಹೇಳ್ತೀನಿ ಅಂತಂದರೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಡೆಯಿಂದ ಏನು ಮಾಡ್ತಾರೆ ಅಂತಂದರೆ ಒಂದು ಇಯರ್ ವೈಸ್ 2026-27 ಒಂದು ಕ್ಯಾಲೆಂಡರ್ ಬಿಡಬೇಕು. ಓಕೆ, 2025-26 ಬಿಟ್ಟಿದ್ದು ಈಗ 2026-27 ಕ್ಯಾಲೆಂಡರ್ ಬಿಡಬೇಕಿತ್ತು. ಇನ್ನೂ ಕೂಡ ಯಾವಾಗ ಬಿಡ್ತಾರೆ ಅಂತಂದರೆ ಸೆಪ್ಟೆಂಬರಲ್ಲಿ ಬಿಡ್ತಾರೆ. ಅಂದರೆ ಸೆಪ್ಟೆಂಬರಲ್ಲಿ ಬಿಡ್ತಾರೆ ಅಂದರೆ ಸೆಪ್ಟೆಂಬರ್ಗೂ ಕೂಡ ಇನ್ನೂ ಅಕಾಡೆಮಿಕ್ ಇಯರ್ ಕನ್ಸಿಡರ್ ಇಲ್ಲ ಅದು. ಅಂದರೆ ಸೆಪ್ಟೆಂಬರ್ ಎಂಡಿಂಗ್ವರೆಗೂ ಕೂಡ ನಿಮ್ದು ಅಕಾಡೆಮಿಕ್ ಇಯರೇ ಸ್ಟಾರ್ಟ್ ಆಗ್ತಾ ಇಲ್ಲ. ಅಂದರೆ ನೀವು ಆರಾಮ್ಸೆ ವೇಟ್ ಮಾಡ್ಬೋದು. ನೋಡಿ ಫಾರ್ ಎಕ್ಸಾಂಪಲ್ ನಮ್ಮದು ಲೈಕ್ ಎಕ್ಸಾಂಪಲ್ MBBS ಸ್ಟೂಡೆಂಟ್ ನೀವು ಏನಾರು ತೊಗೊತ ಹೋಯ್ತಂತಂದರೆ ನಿಮ್ಮ November-Decemberವರೆಗೂ ಕೂಡ ಹೋಯ್ತಾರೆ. ಓಕೆ, ಅಲ್ಲಿಂದಲೇ ನಿಮ್ದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡ್ತಾರೆ ಆಯಿತಾ. ಸೊ ಅದೇ ರೀತಿಯಾಗಿ ಬನ್ನಿ ಬೇರೆಯೂ ಕೂಡ ನೋಡ್ತಾ ಹೋಗುತ್ತಂತಂದರೆ ಈಗ BPT AHS ಸ್ಟೂಡೆಂಟ್ ಎಲ್ಲನೂ ಕೂಡ ಅವ್ರದ್ದು ಕೂಡ ನವಂಬರಲ್ಲೇ ಹೋಗ್ತದೆ. ಆ್ಯಂಡ್ ನರ್ಸಿಂಗ್ ಸ್ಟೂಡೆಂಟ್ ಕೂಡ ತೊಗೊಂಡ್ರು ಕೂಡ ನಿಮ್ಮದು November-Decemberಗೆ ತೊಗೊತಾರೆ. ಅಲ್ಲೇ ಒಂದು 15 ದಿನದ ಆಜುಬಾಜು ಆಗುತ್ತೆ. ಅಂದರೆ ಅಕ್ಟೋಬರ್ November-Decemberಲೇ ನಿಮ್ದು ಎಲ್ಲನೂ ಕೂಡ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು. ಯಾರ್ದು? RGHS ಅಂಡರ್ ಬರ್ತಕ್ಕಂಥ ಎಲ್ಲ ಕೋರ್ಸಸ್ದು ಕೂಡ ಸೆಪ್ಟೆಂಬರ್ದ ಅಕಾಡೆಮಿಕ್ ಇಯರ್ ಬಂದರೆ ಅರ್ಥ ಮಾಡ್ಕೊಳ್ಳಿ ನೀವೇ. ಓಕೆ, ಸೊ ಇವಾಗ ತಾನೇ ಜಸ್ಟ್ ಫಾರ್ ಎಕ್ಸಾಂಪಲ್ ಈಗ ನರ್ಸಿಂಗ್ ಸ್ಟೂಡೆಂಟ್ ಯಾರೆಲ್ಲ ಇದ್ದೀರಾ ಎಷ್ಟು ಈಗ ಥಿಯರಿ ಎಕ್ಸಾಮ್ ಮುಗಿಸಿದ್ದಾರೆ, ಇನ್ನೂ ಪ್ರಾಕ್ಟಿಕಲ್ ಮುಗಿಸಿಲ್ಲ. ಪ್ರಾಕ್ಟಿಕಲ್ ಮುಗಿಬೇಕಂದ್ರೆ ಇನ್ನೂ 15ರಿಂದ 20 ದಿನ ಆದರೂ ಬೇಕೇ ಬೇಕು. ಅದಕ್ಕೀಗ 20 ದಿನ ಆದಮೇಲೆ ರಿಸಲ್ಟ್ ಬರೋಕ್ಕೆ 1 ತಿಂಗಳು ಬೇಕಂದರೆ ಇನ್ನೂ 1 ತಿಂಗಳ ಕಾಲ
ಅಂದರೆ ಕಂಟಿನ್ಯೂಸ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಇಲ್ಲ ಪ್ರಾಪರಾಗಿ. ಅಂದರೆ ನಿಮ್ಮ ಸೆಪ್ಟೆಂಬರ್ವರೆಗೂ ಕೂಡ ನೀವು ಅದು ಏನೇ ಆಗಲಿ ನೀವು ಅಡ್ಮಿಷನ್ ಆಗಿದ್ರು ಸಹಿತ ಅದು ಕನ್ಸಿಡರ್ ಇದೆ ಅಡ್ಮಿಷನ್ ಆಗಿರೋಕ್ಕೆ. ಬಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಇಲ್ಲ. ನಿಮ್ದು ಎಕ್ಸಾಮ್ ನಡೆಯೋದು ಹೆಂಗಿದ್ರು ಕೂಡ ಮೇ ಆರ್ ಜೂನ್ನಲ್ಲೇ ನಡೀತದೆ ಫಸ್ಟ್ ಸೆಮ್, ಆಯಿತಾ? ಮೇ ಆರ್ ಜೂನ್. ಓಕೆ, ಒಂದು ಸೆಮ್ಮಿಗೆ ನೀವೇನು ಇವಾಗ ಅಡ್ಮಿಷನ್ ಆಗಿ ಅಂದರೆ ಆಗಸ್ಟಲ್ಲಿ ಅಡ್ಮಿಷನ್ ಆಗಿ ಏನು ಒಂದು ಸೆಮ್ಮಿಗೆ 10 ತಿಂಗಳು ತೊಗೊತೀರಾ? 6 ತಿಂಗಳು ಅಷ್ಟೇ ಅಲ್ವಾ? ಅಂದರೆ ಡಿಸೆಂಬರ್ಲಿ ಕ್ಲಾಸಸ್ ಸ್ಟಾರ್ಟ್ ಆದರೂ ಸಹಿತ ಮೇ ಜೂನಲ್ಲೇ ಎಕ್ಸಾಮ್ ನಡೀತದೆ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಕಾಲೇಜಸ್ಗಳಿಗೂ ಅವಸರ ಮಾಡ್ತಾರೆ. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಸೆಕೆಂಡ್ ರೌಂಡು ಕಂಪ್ಲೀಟಾಗಿ ಮುಗಿಸ್ಕೊಳ್ಳಿ. ಕ್ಲಾಸಸ್ ಎಲ್ಲ ಆ್ಯಸ್ ಯೂಶ್ವಲ್ ನಿಮಗೆ ನಡೀತದೆ. 1 ಮಂತ್ ನೀವು ಲೇಟ್ ಆದರೂ ಕೂಡ ಏನು ಫರಕ್ ಆಗಲ್ಲ ಅಂತಾರಲ್ಲ, ಏನು ಕೂಡ ನಿಮಗೆ ಅದೇನು ವ್ಯತ್ಯಾಸ ಆಗಲ್ಲ, ಆಯಿತಾ? ಸೊ ಆದಷ್ಟು ನೀವು ಬೇಕಾದ್ರೆ ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಕೇಳಿ. ನೀವು ಆನ್ಲೈನ್ ಕ್ಲಾಸಸ್ ಸಿಕ್ಕಾಪಟ್ಟೆ ಆನ್ಲೈನ್ ಕ್ಲಾಸಸ್ ಇದ್ದಾವೆ, ಅವನು ಕೂಡ ಕೇಳ್ಬೋದು ನೀವು. ಬಟ್ ಪ್ರಾಪರಾಗಿರ್ತಕ್ಕಂಥ ಕೋರ್ಸು ಕಾಲೇಜ್ನ ಹುಡುಕೊಳ್ಳಿ. ಸೆಕೆಂಡ್ ರೌಂಡೆಲ್ಲ ಥರ್ಡ್ ರೌಂಡ್ವರೆಗೂ ಕೂಡ ವೇಟ್ ಮಾಡಿ. ಸೆಕೆಂಡ್ ರೌಂಡ್ ಅಡ್ಮಿಷನ್ ಆಗಿ ಬೇಕಾದ್ರೆ ಅಪ್ಗ್ರೇಡ್ ಆಗಿ ಥರ್ಡ್ ರೌಂಡ್ ಕೂಡ ಹೋಗಿ, ಏನೂ ಅಷ್ಟು ವ್ಯತ್ಯಾಸ ಆಗಲ್ಲ. ಓಕೆ, ಯಾಕಂದರೆ 4 ವರ್ಷ ನೆಕ್ಸ್ಟ್ ಇರೋರು ನೀವು ಆಮೇಲೆ ಸಿಕ್ಕಾಪಡೆ ರಿಗ್ರೆಟ್ ಆಗ್ತಾರೆ. ನಿಮ್ಮ ಲೈಫ್ ಸ್ಪಾಯ್ಲ್ ಮಾಡ್ಕೊತೀರ. ನೀವು ಅವಸರ ಮಾಡ್ಕೊಂಡು ಇವಾಗೇನು 1 or 2 ಮಂತ್ಸ್ ವೇಟ್ ಮಾಡೋಕ್ಕಾಗ್ತಿಲ್ವೋ, ಲೈಫ್ ಸ್ಪಾಯ್ಲ್ ಮಾಡ್ಕೊತಾರೆ. ತಲೆಯಲ್ಲಿ ಇಟ್ಕೊಂಡು. ಸರಿ, ಯಾಕೆ ಇಷ್ಟೊಂದು ಮಾತಾಡಿದೆ ಅಂದರೆ ಹುಡುಗರು ಕೇಳ್ತಾ ಇದ್ದಾರೆ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.